ಮಾಡಿದಂಥ ಒಂದು ಸಿಂಹಾವಲೋಕನ. ಮುಂದಿನ ಮಟ್ಟಿಗೆ ಮಾತಾಡೋದಿಲ್ಲ, ಯಾಕೆಂದ್ರೆ 60 ಮುಗಿತು ಕಾಲಘಟ್ಟದಲ್ಲಿ ಬೇರೆ ಇರುತ್ತೆ. ಈ ವರ್ಷ ಮಾತ್ರ ನಾವು ಷಷ್ಠಿ ಪೂಜೆ ಆಚರಣೆ ಮಾಡಿದರೆ ಈ 60ರ ಕಾಲಘಟ್ಟದಲ್ಲಿ ಹೊಸ ಕಾಲಘಟ್ಟದಲ್ಲಿ ವಿನೂತನವಾಗಿ ಇವತ್ತಿನ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಯೋಜನೆಯನ್ನು ಮಾಡಿ ಕೆಲಸವನ್ನು ಕಾರ್ಯ ತಂತ್ರವನ್ನು ಬದಲಾವಣೆ ಈ ವರ್ಷ ನಾನು 60ಗಳನ್ನು ಹಾಕಿಕೊಟ್ಟು ಮಾತಾಡಿಲ್ಲ. ಇಲ್ಲ, ಇವತ್ತು ನಾವು ಶೋಭಾಯಾತ್ರೆ ಮಾಡಿದ್ವಿ. ಬೈಕ್ ಯಾತ್ರೆ ಮುಗಿದ ತಕ್ಷಣ ತುಂಬಿಕೊಂಡು ಅಲ್ಲಿ ತಿರುಪತಿ ತಂದಿದ್ದು. ಯಾಕಂದ್ರೆ ನಮ್ಮದು ಸೂಚನೆ ಅದು. ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳ ನಿಯಂತ್ರಣವನ್ನು ಹಿಂದೂಗಳಿಗೆ ಕೊಡಬೇಕು. ತಿರುಪತಿಯಲ್ಲಿ ಯಾಕಾಯಿತು? ತಿರುಪತಿಯಲ್ಲಿ ಸರ್ಕಾರದ ನಿಯಂತ್ರಣ. ಆ ಸರ್ಕಾರದ ಮುಖ್ಯಮಂತ್ರಿ ಯಾರಾಗಿದ್ರು? ಹೋದ ವರ್ಷ ಶ್ರೇಷ್ಠ ಮುಖ್ಯಮಂತ್ರಿ. ತನ್ನ ಸಿಬ್ಬಂದಿಯನ್ನು ದುಡಿಸಿದ್ರು, ಲಂಚ ಕೊಟ್ಟರು, ಇಲ್ಲಿಂದ ಬೆಳೆಸಿದ್ರು. 1,000 ರೂಪಾಯಿ ದೀಪ ಕೊಡಬೇಡಿ, 400 ರೂಪಾಯಿ ಖರ್ಚುಕೊಂಡ್ರೆ ದೀಪ ಕೊಡೋಕ್ಕಾಗುತ್ತೆ. 400 ರೂಪಾಯಿ ಬೆಳೆಸಬೇಕು ಅಂತ ಹೋದ್ರು. ಒಂದು 5 ವರ್ಷಗಳ ಹಿಂದೆ, 10 ವರ್ಷಗಳಿಂದ ಇವರ ಅಪ್ಪ ಮುಖ್ಯಮಂತ್ರಿ ಆಗಿದ್ರು. ಆದರೂ ತಿರುಪತಿನ ಅಪವಿತ್ರ ಮಾಡಕ್ ಹೋದ್ರು. ಅವ್ರಿಗೆ ಏನಾದ್ರು ಅಂತ ನಮ್ಗೆ ಗೊತ್ತಿಲ್ಲ. ಅದಾದ ಹೆಣವಾಗಿ ಕೊಟ್ಟರು. ಹೆಲಿಕಾಪ್ಟರ್ ಯಾವುದೋ ಅದೇ ಯಾವುದೋ ಬಂದಿದೆ. ಇದು ಪರಮಾತ್ಮ ನೋಡ್ಕೊಳ್ತಾರೆ. ಇವತ್ತು ನಮ್ಮ ದೇಶದ ವ್ಯವಸ್ಥೆಯಲ್ಲಿ ತಪ್ಪಿಗೆ ಶಿಕ್ಷೆ ಕೊಡಕ್ಕೆ ನಮ್ಮ ನಂಬಿಕೆಯಲ್ಲಿ ಪರಮಾತ್ಮ ಇದ್ದಾನೆ. ಇವತ್ತು ಯಾವುದಿದೆ ಗಣಪತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಸರ್ಕಾರ 19 ದೇವಸ್ಥಾನಗಳನ್ನು ಗೆಜೆಟ್ನಲ್ಲಿ ಪ್ರಕಟಣೆ ಮಾಡಬೇಕಾದ್ರೆ ಪರಮ ಪವಿತ್ರವಾಗಿರುವುದರಿಂದ ಆಗ್ರಹಕ್ಕೆ ಮಾಡಿದ ಹೋರಾಟದ ಪರಿಣಾಮವಾಗಿ ಅಲ್ಲಿ ಇರ್ತಿರೋದು ಸ್ವಲ್ಪ ಬೇಗ ಬೇಗ ಕಳಿಸಿ. ಅವರು ಹೇಳ್ತಾರೆ ಈ ದರ್ಶನ ಮಾಡಿದಂತಹ ಭಕ್ತಾದಿಗಳು ಬೇಗ ಬೇಗ ಮತ್ತೆ ಸಾಕ್ತಾ ಹೋಗ್ಬೇಕು. ದರ್ಶನದ ನಂತರ ಗಣಪತಿ ಎಡಬದಿಯಲ್ಲಿ ದೇಣಿಗೆ ವಿಭಾಗದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೇಣಿಗೆ ನೀಡುವಂತಹ ಭಕ್ತಾದಿಗಳು ದೇಣಿಗೆಯನ್ನು ನೀಡಿ ಗಣಪತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರತಿ ಸಾಲಿನಲ್ಲಿ ಗಣಪತಿ